ನಮ್ಮ ಬದುಕಿನ ಉದ್ದೇಶ ಸಂತೋಷವಾಗಿರೋದು. ಹಾಗಾದರೆ ಆ ಸಂತೋಷ ನಮಗೆ ಎಲ್ಲಿ ಸಿಗುತ್ತೆ? ಸಂತೋಷ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದುವರೆಗೆ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯವಾಗುವುದಿಲ್ಲ. ದಲೈ ಲಾಮಾ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ಈ ದಿನ ನಾವು ಹ್ಯಾಲೋ ಆಲ್ಕೇನ್ ಹಾಗೂ ಹ್ಯಾಲೋ ಅರಿನ್ಸ್ ಚಾಪ್ಟರ್ ನಲ್ಲಿ ಬರ್ತಕ್ಕಂಥ ಕೆಲವೊಂದು CET ಕ್ವೆಶ್ಚನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಅದರಲ್ಲಿ ಮೊದಲನೇ ಕ್ವೆಶ್ಚನ್, the order of reactivity of following alcohols with halogen acids is. Okay, so ಮೊದಲನೇದಾಗಿ ಈ ರಿಯಾಕ್ಷನ್ ಆಲ್ಕೋಹಾಲ್ಸ್ ಅಂಡ್ ಹ್ಯಾಲೋಜನ್ ಆಸಿಡ್ಸ್ ಅಂತ ಅಂದ್ರೆ this is the preparation method for haloalkanes. ಓಕೆ, ಸೊ ನಾವು ಈ ಮೆಥಡ್ ಇಂದ ಹ್ಯಾಲೋ ಅರಿನ್ಸ್ ಪ್ರಿಪೇರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಫಿನಾಲ್ ಗ್ರೂಪ್ ನ ತಗೊಳ್ಬೇಕಾಗತ್ತೆ. ಆಲ್ಕೋಹಾಲ್ಗೆ ಸಿಮಿಲರ್ ಆಗಿ ಆರೋಮ್ಯಾಟಿಕ್ ಕಾಂಪೌಂಡ್ ಇರೋದು ಫಿನಾಲ್ ಗ್ರೂಪ್. ಆ ಫಿನಾಲ್ ಗ್ರೂಪ್ ಅಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರೋದ್ರಿಂದ ಈಸಿಯಾಗಿ ನಾವು ಆಕ್ಸಿಜನ್ ನ ರಿಮೂವ್ ಮಾಡ್ಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೀವಿಲ್ಲಿ ತಗೊಂಡ್ರೆ ಫಿನಾಲ್ ಗ್ರೂಪ್, ಇಲ್ಲಿ OH ಗ್ರೂಪ್ ಇರುತ್ತೆ. ಸೊ ಅದೇ ರೀತಿಯಾಗಿ ಕೌಂಟರ್ ಪಾರ್ಟ್ ಆಫ್ ಆಲಿಫ್ಯಾಟಿಕ್ OH ಗ್ರೂಪ್ ಕಂಟೈನಿಂಗ್ ಮಾಲಿಕ್ಯೂಲ್ಸ್ ನೀವು ತಗೊಂಡ್ರೆ CH2OH, ಸಿಂಪಲ್ ಒನ್ ನಾವು ತಗೊಂಡ್ರೆ ಮೆಥನಾಲ್. ಇಲ್ಲಿ ಏನಾಗುತ್ತೆ, ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಅಂಡ್ ಆಕ್ಸಿಜನ್ ಶುಡ್ ಬಿ ಬ್ರೋಕನ್. ಅದೇ ರೀತಿಯಲ್ಲಿ ಇಲ್ಲಿ ಫಿನಾಲ್ ಅಲ್ಲಿ ಕೂಡ ಬ್ರೇಕ್ ಆಗಬೇಕು ಕಾರ್ಬನ್ ಹಾಗೂ ಆಕ್ಸಿಜನ್ ಮಧ್ಯೆ. ಆದರೆ ಈ ಎಲೆಕ್ಟ್ರಾನ್ಸ್ ಏನಿದೆ ಆಕ್ಸಿಜನ್ ನಲ್ಲಿ, ಅದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಅದು ರೆಸೊನೆನ್ಸ್ ನಲ್ಲಿ ಇನ್ವಾಲ್ವ್ ಆಗೋದ್ರಿಂದ partial double bond character will be created between the carbon and oxygen. So because of that reason ನಾವು ಈಸಿಯಾಗಿ ಆ ಬಾಂಡ್ ನ ಬ್ರೇಕ್ ಮಾಡಕ್ಕಾಗಲ್ಲ. ಆದ್ರೆ ಆಲಿಫ್ಯಾಟಿಕ್ ಆಲ್ಕೋಹಾಲ್ಸ್ ನಲ್ಲಿ ನಾವು ಈಸಿಯಾಗಿ ಆ ಕಾರ್ಬನ್ ಟು ಆಕ್ಸಿಜನ್ ಮಧ್ಯೆ ಏನ್ ಬಾಂಡ್ ಇದೆ ಅದನ್ನ ಕ್ಲೀವ್ ಮಾಡಿ ಅಲ್ಲಿ ಹ್ಯಾಲೈಡ್ ನ ಆಡ್ ಮಾಡಬಹುದು, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, whatever we want. So finally we will get the haloalkane or the chloromethane in this example. So that is what they have asked here. Okay, so that means halo arenes idral prepare ಮಾಡ್ಲಿಕ್ಕೆ ಆಗೋದೇ ಇಲ್ಲ. Only we have to focus on the haloalkanes. Okay, so in haloalkanes ನಲ್ಲಿ again there are three different types of haloalkanes: primary, secondary and tertiary. Okay, so ನೀವು ಇಲ್ಲಿ ರಿಕಾಲ್ ಮಾಡ್ಕೊಳ್ಬೇಕು. So primary ಅಂದ್ರೆ ಈ ಕಾರ್ಬನ್ ಆಟಮ್ ಏನಿದೆ, ಈ ಕಾರ್ಬನ್ ಆಟಮ್ ಡೈರೆಕ್ಟ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ನಾವಿಲ್ಲಿ ಕನ್ಸಿಡರ್ ಮಾಡಿದ್ರೆ ಎರಡು ಹೈಡ್ರೋಜನ್ ಆಟಮ್ ಇದೆ, ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್, ಅಂಡ್ ದಿಸ್ ಇಸ್ ದಿ R ಗ್ರೂಪ್ ಅಂತ ನಾವು ತಗೊಂಡ್ರೆ ಕೇವಲ ಒಂದು R ಗ್ರೂಪ್ ಇರೋದ್ರಿಂದ ದಿಸ್ ಇಸ್ ಅ ಪ್ರೈಮರಿ haloalkane. So second B compound ನಾವು ತಗೊಂಡ್ರೆ ಕಾರ್ಬನ್ ಆಟಮ್, this is the one we have to analyze. ಹೈಡ್ರೋಜನ್ to that hydroxyl group ಅಟ್ಯಾಚ್ ಆಗಿದೆ, ಇದು ಒಂದು R ಗ್ರೂಪ್, this is R1, ಇದು R2. ಸೊ ಎರಡು R ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ನಾವು ಇದನ್ನ ಸೆಕೆಂಡರಿ haloalkane ಅಂತ ತಗೊಳ್ಬಹುದು. ಅದೇ ರೀತಿಯಲ್ಲಿ ಈ ಕಾರ್ಬನ್ ಥರ್ಡ್ ಆಪ್ಷನ್ ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಸುತ್ತ R1, R2, R3. Okay, so that is tertiary molecule. So ಮೊದಲನೇದಾಗಿ ನೀವು ಈ ರೀತಿಯಾಗಿ ಸೆಪರೇಟ್ ಮಾಡ್ಕೊಳ್ಬೇಕು, ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ. ಸೊ ಈ ಕಾನ್ಸೆಪ್ಟ್ ನಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರತಕ್ಕಂಥ ಆರ್ಡರ್: ಟರ್ಷರಿ haloalkanes are more reactive than secondary. Secondary is more reactive than tertiary. Okay, so ಈ ಕಾನ್ಸೆಪ್ಟ್ ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ ನೀವು ನೆನ್ಪಿಟ್ಕೊಂಡ್ರೆ ಇಲ್ಲಿ ಕಾಂಪೌಂಡ್ಸ್ ಯಾವುದೇ ಕೊಟ್ಟರು ಕೂಡ ಈ ರೀತಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ನೀವು ಅನಲೈಸ್ ಮಾಡ್ಬಿಟ್ರೆ, ಅದನ್ನ ಸಪರೇಟ್ ಮಾಡ್ಕೊಂಡ್ರೆ ಸೊ ಈಸಿಯಾಗಿ ನೀವು ಇಲ್ಲಿ ಆಪ್ಷನ್ ಬರಿಬಹುದು. ಅಂದ್ರೆ ಇಲ್ಲಿ ಆಪ್ಷನ್ C is tertiary, that means that is more reactive than B, that is more reactive than A. So ಈ ಆಪ್ಷನ್ ಯಾವ್ದಿದೆ, this is the option. Okay, the second option is the correct answer for this question. So ಇಲ್ಲಿ ಹಿಂಟ್ ಪ್ರೈಮರಿ ಯಾವುದು, ಸೆಕೆಂಡರಿ ಯಾವುದು, ಟರ್ಷರಿ ಯಾವುದು ಅಂತ ನಿಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕು. ಅಂಡ್ ಈ ಆರ್ಡರ್ ನ ನೀವು ನೆನ್ಪಿಟ್ಕೊಳ್ಬೇಕು. ಆರ್ಡರ್ ಆಫ್ reactivity of alcohol towards halogen acids. Halogen acids ಅಂದ್ರೆ HCl, HBr. Okay, so ಇಲ್ಲಿ HCl ನಲ್ಲಿ Lucas reagent,
ಓಕೆ, ಸೊ ಆ ರಿಯಾಕ್ಷನ್ ಕೂಡ ನೀವು ನೆನ್ಪಿಟ್ಕೊಳ್ಬಹುದು. ಲ್ಯೂಕಾಸ್ ರಿಯೇಜೆಂಟ್ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ, ಸೊ ಇಮಿಡಿಯೇಟ್ ಪ್ರೆಸಿಪಿಟೇಟ್ ಬರುತ್ತೆ ಟರ್ಷರಿನಲ್ಲಿ. ಸೆಕೆಂಡರಿಗೆ ಸ್ವಲ್ಪ ವಾರ್ಮ್ ಮಾಡಬೇಕು ಅಂಡ್ ಆಫ್ಟರ್ 10 to 15 minutes ಓನ್ಲಿ ನಮಗೆ ಪ್ರೆಸಿಪಿಟೇಟ್ ಬರುತ್ತೆ. ವೆರಾಸ್ ಪ್ರೈಮರಿ ಯು ಹ್ಯಾವ್ ಟು ಹೀಟ್ ಇಟ್ ಆರ್ ಲೈಕ್ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಟು ಅಲೋ ದೆಮ್ ಟು ರಿಯಾಕ್ಟ್. ಓಕೆ, ಸೊ ಹಾಗಾಗಿ ಈ ರಿಯಾಕ್ಟಿವಿಟಿ, ದಿಸ್ ಇಸ್ ದ ಆರ್ಡರ್. ದಿಸ್ ಇಸ್ ಇಂಪಾರ್ಟೆಂಟ್ ಒನ್. Next question, which of the following alcohols will yield the corresponding alkyl chloride on reaction with concentrated HCl at room temperature? Okay, so immediate agi ನಾವು add ಮಾಡಿದ ತಕ್ಷಣ HCl, so HCl here they are talking about ಆಲ್ಕೋಹಾಲ್ ಅಂಡ್ HCl ಅಂತ ಬಂದ ತಕ್ಷಣ ನೀವು ರಿಕಾಲ್ ಮಾಡ್ಕೊಳ್ಬೇಕಾಗಿರೋ ಕಾನ್ಸೆಪ್ಟ್ ಲ್ಯೂಕಾಸ್ ರಿಯೇಜೆಂಟ್. ಓಕೆ, ಸೊ ಜನರಲ್ ರಿಯಾಕ್ಷನ್ ನೀವು ಈ ತರ ನೆನ್ಪಿಟ್ಕೊಳ್ಬಹುದು. ಆಲ್ಕೋಹಾಲ್ ಪ್ಲಸ್ HCl ಇನ್ ದ ಪ್ರೆಸೆನ್ಸ್ ಆಫ್ anhydrous zinc chloride we get the alkyl chloride, okay, and water. Right. Okay, so idರಲ್ಲಿ again the order of reactivity just now we learnt. Tertiary is greater than secondary. Secondary alcohol reactivity is greater than primary ಆಲ್ಕೋಹಾಲ್. ಹಾಗಾಗಿ ಇಲ್ಲಿ ನಮಗೆ ಯಾವ ಆಲ್ಕೋಹಾಲ್ ಅಂತ ಅಗೇನ್ ಈ ಕ್ವೆಶ್ಚನ್ಗೂ ಕೂಡ ನಾವು ಅನಲೈಸ್ ಮಾಡಬೇಕು. ಮೊದಲನೇದು ದಿಸ್ ಇಸ್ ಅ ಪ್ರೈಮರಿ ಬಿಕಾಸ್ 2 ಹೈಡ್ರೋಜನ್ ಆಟಮ್ಸ್ ಆರ್ ದೆ. ಇದರಲ್ಲಿ ಕೇವಲ 1 ಹೈಡ್ರೋಜನ್ ಇದೆ, ಹಾಗಾಗಿ ಇದು ಸೆಕೆಂಡರಿ. ಥರ್ಡ್ ಆಪ್ಷನ್ ಅಲ್ಲಿ ಕೂಡ 1 ಹೈಡ್ರೋಜನ್ ಇದೆ. ಅಂಡ್ ಓಕೆ, ಸೊ ಈ ಕಾರ್ಬನ್ ನಾವು ಕನ್ಸಿಡರ್ ಮಾಡಬೇಕು. ಈ ಕಾರ್ಬನ್ ನಲ್ಲಿ ಅಂದ್ರೆ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ನಲ್ಲಿ 2 ಹೈಡ್ರೋಜನ್ ಆಟಮ್ ಇದೆ. ಸೊ ಹಾಗಾಗಿ ಇದು ಪ್ರೈಮರಿ. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಫೋರ್ತ್ ಆಪ್ಷನ್, ದಿಸ್ ವುಡ್ ಬಿ ದಿ ಟರ್ಷರಿ carbon atom. So order of reactivity ಹೀಗಿರೋದ್ರಿಂದ ಆಪ್ಷನ್ ಇಸ್ ಫೋರ್ತ್ ಒನ್. ಟರ್ಷರಿ ಆಲ್ಕೋಹಾಲ್ ಇಮಿಡಿಯೇಟ್ ಆಗಿ ನಮಗೆ ಪ್ರಾಡಕ್ಟ್ ನ ಕೊಡುತ್ತೆ, ದಟ್ ಇಸ್ ಆಲ್ಕೈಲ್ ಹ್ಯಾಲೈಡ್ ನ ಕೊಡುತ್ತೆ ಅಟ್ ದಿ ರೂಮ್ ಟೆಂಪರೇಚರ್. Next one, identify the compound Y in the following reaction. Okay, so ಈ ರಿಯಾಕ್ಷನ್ ನ ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಲ್ಲಿ 2 ಸ್ಟೆಪ್ ಇದೆ. ಮೊದಲನೇ ರಿಯಾಕ್ಷನ್ ನಾವು ಡೈಅಸಿಟೈಸೇಷನ್ ಅಂತ ಹೇಳ್ತೀವಿ. ದಟ್ ಇಸ್ ಅನಿಲಿನ್ ಮಾಲಿಕ್ಯೂಲ್ ಅಥವಾ ಪ್ರೈಮರಿ ಅಮೈನ್ಸ್ ಏನಿದೆ ಅದನ್ನ ನೈಟ್ರಸ್ ಆಸಿಡ್ ಹಾಗೂ ನೈಟ್ರಸ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಬೇಕು ಅಟ್ ದ ಟೆಂಪರೇಚರ್ ಆಫ್ 0 to 5 ಡಿಗ್ರಿ ಸೆಲ್ಸಿಯಸ್. ನೈಟ್ರಸ್ ಆಸಿಡ್ ನಮಗೆ ಸ್ಟೇಬಲ್ ಮಾಲಿಕ್ಯೂಲ್ ಆಗಿ ಸಿಗದೆ ಇರೋದ್ರಿಂದ ಅದನ್ನ ಇನ್ಸಿಟು ಪ್ರಿಪರೇಷನ್ ಮಾಡ್ಕೊಳ್ಬೇಕು ಬೈ ಮಿಕ್ಸಿಂಗ್ ಸೋಡಿಯಂ ನೈಟ್ರೈಟ್ ಅಂಡ್ HCl. ಈ ಎರಡನ್ನ ಮಿಕ್ಸ್ ಮಾಡಿದಾಗ ನಮಗೆ HNO2 ಸಿಗತ್ತೆ. ಆ HNO2 ಮಾಲಿಕ್ಯೂಲ್ ಅನಿಲಿನ್ ಜೊತೆ ರಿಯಾಕ್ಟ್ ಆಗಿ ವಿ ವಿಲ್ ಗೆಟ್ ದಿ ಡೈಅಜೋನಿಯಂ ಕಾಂಪೌಂಡ್. ಇದನ್ನ ಡೈಅಜೋನಿಯಂ ಕ್ಲೋರೈಡ್ ಅಂತ, ಡೈಅಜೋನಿಯಂ ಅನಿಲಿನಿಯಂ ಕ್ಲೋರೈಡ್ ಅಂತ ಹೇಳ್ಬೋದು. ಓಕೆ, ಸೊ ಜಸ್ಟ್ ಇಷ್ಟಕ್ಕೆ ನಾವು ಸ್ಟಾಪ್ ಮಾಡಿದ್ರೆ ಇದನ್ನ ಡೈಅಸಿಟೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆದ್ರೆ ನಾವು ಈ ಚಾಪ್ಟರ್ ನಲ್ಲಿ ನಮಗೆ ಹ್ಯಾಲೋ ಅರೀನ್ಸ್ ಬೇಕಾಗಿರೋದ್ರಿಂದ 1 more ಸ್ಟೆಪ್ ವಿ ಹ್ಯಾವ್ ಟು ಫಾಲೋ. ಈ ಎಂಟೈರ್ ರಿಯಾಕ್ಷನ್ ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ನಲ್ಲಿ ನಾವು ವಿ ಕ್ಯಾನ್ ಪ್ರಿಪೇರ್ ಕ್ಲೋರೋ ಬೆನ್ಝೀನ್, ಬ್ರೋಮೋಬೆನ್ಝೀನ್, ಇವನ್ ಅಯೋಡೋಬೆನ್ಝೀನ್ ಕೂಡ ಪ್ರಿಪೇರ್ ಮಾಡಬಹುದು. ಈ ಕ್ಲೋರೋ ಮತ್ತು ಬ್ರೋಮೋ ಪ್ರಿಪೇರ್ ಮಾಡಲಿಕ್ಕೆ ಯು ಹ್ಯಾವ್ ಟು ಟೇಕ್ ಕ್ಯುಪ್ರಸ್ ಕ್ಲೋರೈಡ್ ಅಂಡ್ ಕ್ಯುಪ್ರಸ್ ಬ್ರೋಮೈಡ್ ಮಾಲಿಕ್ಯೂಲ್ ನ ತಗೊಳ್ಬೇಕು. ಅಯೋಡೈಡ್ಗೆ ಜಸ್ಟ್ ಪೊಟ್ಯಾಷಿಯಂ ಅಯೋಡೈಡ್ ನ ತಗೊಂಡು ಮಿಕ್ಸ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಸಿಗತ್ತೆ. ಓಕೆ, ಸೊ ಇಲ್ಲಿ ಅವರು ಪ್ರಾಡಕ್ಟ್ ಕಾಂಪೌಂಡ್ ನಲ್ಲಿ ಐ ರಿಯಾಕ್ಷನ್ ನಲ್ಲಿ Cu2Cl2 ತಗೊಂಡಿದ್ದಾರೆ. ಸೊ ಹಾಗಾಗಿ ನಾವು Y ಕಾಂಪೌಂಡ್ ನ ಏನಂತ ಗೆಸ್ ಮಾಡಬಹುದು. ದಟ್ ಈಸ್ ಈ ಬೆನ್ಸಿನ್ ರಿಂಗ್ ಹಾಗೆ ಇರುತ್ತೆ, ಇಲ್ಲಿ ಕ್ಲೋರಿನ್ ಆಟಮ್ ಇರ್ತದೆ. ಓಕೆ, ಕ್ಲೋರೋ ಬೆನ್ಸಿನ್. ಸೊ ಲೆಟ್ ಅಸ್ ಸಿ ನಾವ್ ಇದರಲ್ಲಿ ಸೆಕೆಂಡ್ ಆಪ್ಷನ್ ಬರೀ ಬೆನ್ಸಿನ್ ಇದೆ, ಹಾಗಾಗಿ ದಿಸ್ ಇಸ್ ನಾಟ್ ದಿ ಆಪ್ಷನ್. ಫಸ್ಟ್, ಥರ್ಡ್ ಅಂಡ್ ಫೋರ್ತ್ ಅಲ್ಲಿ ಕ್ಲೋರೋಬೆನ್ಸಿನ್ ಇದೆ, ಆದ್ರೆ ಈ ರಿಯಾಕ್ಷನ್ ಅಲ್ಲಿ ಕೇವಲ
ಮೋನೋ ಸಬ್ಸ್ಟಿಟ್ಯೂಯೆಂಟ್ ಬೆನ್ಸಿನ್ ಮಾಲಿಕ್ಯೂಲ್ ಸಿಗ್ತದೆ, ಹಾಗಾಗಿ ಡೈ ಸಬ್ಸ್ಟಿಟ್ಯೂಯೆಂಟ್ ನ ನೀವು ರಿಮೂವ್ ಮಾಡಿ the option first one. Okay, that is chlorobenzene is the answer for this. Next one, toluene reacts with a halogen in the presence of iron 3 chloride giving ortho and para halo compounds. The reaction is, okay, so illi toluene molecule ide, so ಈ toluene molecule Cl2 ಜೊತೆ ರಿಯಾಕ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಐರನ್ 3 chloride ಅಂದ್ರೆ ferric chloride. Okay, so this ferric chloride will act as a catalyst and it will give rise to ortho chloro and para chloro compound anta ಹೇಳ್ತಿದ್ದಾರೆ. So this is what type of reaction anta. So what we have to analyze here is okay, ಇಲ್ಲಿ hydrogen atom ಇರ್ತದೆ in all, like you know, all carbon atom of benzene ring will be having one hydrogen atom. So ಇಲ್ಲಿ ಏನಾಗ್ತಿದೆ, chlorine atom ortho ಹಾಗೂ para position ಅಲ್ಲಿ hydrogen ಬದಲಿಗೆ chlorine atom ಬಂದಿದೆ. So that means what this chlorine is doing, chlorine is replacing the hydrogen or it is substituting hydrogen. Chlorine is substituting hydrogen. That means navilli substitution reaction anta ಐಡೆಂಟಿಫೈ ಮಾಡಬೇಕು. ಸೊ ನಿಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಯಾವ್ದಿದೆ ಅಂತ ನೋಡ್ಕೊಳ್ಳಿ. ಸೊ ಸೆಕೆಂಡ್ ಒನ್ ಅಂಡ್ ಫೋರ್ತ್ ಒನ್. ಸೊ ಫಸ್ಟ್ ಒನ್ ಹಾಗೂ ಥರ್ಡ್ ಒನ್ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡಿಬಿಡಿ. ಸೊ ಈ ತರ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಆಪ್ಷನ್ಸ್ ನೀವು ರೆಡ್ಯೂಸ್ ಮಾಡ್ಕೊಂಡ್ರೆ ಸೊ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಸಿನ್ಸ್ ಇಟ್ ಇಸ್ ಸಬ್ಸ್ಟಿಟ್ಯೂಟಿಂಗ್, ಕ್ಲೋರಿನ್ ಇಸ್ ಸಬ್ಸ್ಟಿಟ್ಯೂಟಿಂಗ್ ಹೈಡ್ರೋಜನ್, ಎಲಿಮಿನೇಷನ್ ಆಗ್ತಾ ಇಲ್ಲ, ಅಡಿಷನ್ ಆಗ್ತಾ ಇಲ್ಲ, ಹಾಗಾಗಿ ಇದು ಸಬ್ಸ್ಟಿಟ್ಯೂಷನ್. ಈಗ ನಾವು ಎಲೆಕ್ಟ್ರೋಫಿಲಿಕಾ ಅಥವಾ ನ್ಯೂಕ್ಲಿಯೋಫಿಲಿಕಾ ಅಂತ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅಥವಾ ಯು ಹ್ಯಾವ್ ಟು ರಿಕಾಲ್ ದ ಕಾನ್ಸೆಪ್ಟ್ ಆಫ್ ರೆಸೊನೆನ್ಸ್. ಓಕೆ, ಸೊ ರೆಸೊನೆನ್ಸ್ ಆಫ್ ಬೆನ್ಸಿನ್ ರಿಂಗ್ ಅಥವಾ ಈ ಮಾಲಿಕ್ಯೂಲ್ ನ ನೀವು ಕನ್ಸಿಡರ್ ಮಾಡಿದ್ರೆ ಸೊ ಇದರಲ್ಲಿ ದ ಮೋರ್ ನೆಗೆಟಿವ್ ಕ್ಯಾರೆಕ್ಟರ್ ವಿಲ್ ಬಿ ದೇರ್, ದಟ್ ಈಸ್ ದಿ ನೆಗೆಟಿವ್ ಚಾರ್ಜ್ ವಿಲ್ ಬಿ ದೇರ್ ಇನ್ ದ ಬೆನ್ಸಿನ್ ring, isn't it? Each carbon atom only negative character will be more. Okay, so because of that more negative character ಏನಾಗುತ್ತೆ, electrophiles will attack the benzene ring. Okay, so ಇಲ್ಲಿ again ನಿಮಗೆ ಎಲೆಕ್ಟ್ರೋಫೈಲ್ಸ್ ಅಂದ್ರೆ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ನೆನಪಿದ್ರೆ ಸಾಕು. ಎಲೆಕ್ಟ್ರೋಫೈಲ್ಸ್ ಅಂತಂದ್ರೆ they are positive in charge, they like electron. Okay, so we can say that electrophiles are electron deficient species. ಸೊ ಅವಕ್ಕೆ ಎಲೆಕ್ಟ್ರಾನ್ಸ್ ಕಡಿಮೆ ಇರೋದ್ರಿಂದ ಎಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ ಅಲ್ಲಿ ಹೋಗಿ ಅದು ರಿಯಾಕ್ಷನ್ ನ ಮಾಡ್ಕೊಳ್ಳುತ್ತೆ. ನ್ಯೂಕ್ಲಿಯೋಫೈಲ್ ಅಂದ್ರೆ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಓಕೆ, ಸೊ ಆಲ್ ಜಸ್ಟ್ ನೌ ಐ ಟೋಲ್ಡ್ ಇಲ್ಲಿ ಎಲ್ಲಾ ಕಾರ್ಬನ್ ಆಟಮ್ ನು ಕೂಡ ಅಂದ್ರೆ ಬೆನ್ಸಿನ್ ರಿಂಗ್ ನಲ್ಲಿ ರೆಸೊನೆನ್ಸ್ ಆಗೋದ್ರಿಂದ ಈಚ್ ಕಾರ್ಬನ್ ಆಟಮ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎಲೆಕ್ಟ್ರಾನ್ ರಿಚ್ ಕಾರ್ಬನ್ ಆಟಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಈಗ ನ್ಯೂಕ್ಲಿಯೋಫೈಲ್ ಇಲ್ಲಿ ಬಂತು ಅಂತ ಅನ್ಕೊಂಡ್ರೆ ನ್ಯೂಕ್ಲಿಯೋಫೈಲ್ಸ್ ಆರ್ ಆಲ್ಸೋ ಎಲೆಕ್ಟ್ರಾನ್ ರಿಚ್, ಬೆನ್ಸಿನ್ ರಿಂಗ್ ಆಲ್ಸೋ ಎಲೆಕ್ಟ್ರಾನ್ ರಿಚ್, ಅವಾಗ ಏನಾಗುತ್ತೆ, ರಿಪಲ್ಷನ್ ವಿಲ್ ಬಿ ದೇರ್. ಓಕೆ, ಆದ್ರೆ ಎಲೆಕ್ಟ್ರೋಫೈಲ್ ಬಂತು ಅಂದ್ರೆ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್, ಬೆನ್ಸಿನ್ ರಿಂಗ್ ಅಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ, ಸೊ ಹಾಗಾಗಿ ದೇರ್ ವಿಲ್ ಬಿ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟೆಡ್, ಸೊ ಈಸಿಯಾಗಿ ಬಾಂಡ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಮೀನ್ಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ದ ಸೆಕೆಂಡ್ ಒನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಸೊ ಇದನ್ನು ಕೂಡ ಅಂದ್ರೆ ಇನ್ನೊಂದು ಕಾನ್ಸೆಪ್ಟ್, ಇಷ್ಟೊಂದೆಲ್ಲ ಅಫ್ಕೋರ್ಸ್ ಯು ಶುಡ್ ರಿಮೆಂಬರ್ ಎಲೆಕ್ಟ್ರೋಫೈಲ್ಸ್ ಅಂದ್ರೆ ಏನು, ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ. ಸೊ ಅಥವಾ ಇನ್ನೊಂದು ಸಿಂಪಲ್ ಕಾನ್ಸೆಪ್ಟ್ ಅಂತ ಅಂದ್ರೆ ಈ ಹ್ಯಾಲೋ ಅರೀನ್ಸ್ ಮಾಲಿಕ್ಯೂಲ್ ಈಸಿಯಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗೋದೇ ಇಲ್ಲ ಅಂತ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸೊ ದ ನೆಕ್ಸ್ಟ್ ಆಪ್ಷನ್ ಇಸ್ ದಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ದಟ್ ವಿಡ್ ಬಿ ದ ಕರೆಕ್ಟ್ ಆನ್ಸರ್ ಅಂತ
ನೀವು ಬರಿಬಹುದು. ಓಕೆ, ಸೊ ದಿಸ್ ಇಸ್ ಒಂದು ಕ್ವೆಶ್ಚನ್ ನೀವು ತಗೊಂಡಾಗ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲಾ ಕಾನ್ಸೆಪ್ಟ್ಗಳನ್ನು ನೀವು ರಿಕಾಲ್ ಮಾಡಿಕೊಂಡು ಯು ಹ್ಯಾವ್ ಟು ಟ್ರೈ ಟು ಆನ್ಸರ್ ದಿ ಕ್ವೆಶ್ಚನ್. Next one, which of the following is an example for the vicinal dihalide? Okay, so dihalide ಅಂತಂದ್ರೆ ಫಸ್ಟ್ ನೀವು ಅದನ್ನ ನೆನ್ಪಿಟ್ಕೊಳ್ಬೇಕು. ಡೈ ಅಂತಂದ್ರೆ ಎರಡು ಹ್ಯಾಲೋಜನ್ atoms ಇರ್ತದೆ in the given molecule. vicinal ಅಂತಂದ್ರೆ adjacent carbon atom ಗೆ. ಸೊ ನಾವಿಲ್ಲಿ ಡೈಹ್ಯಾಲೈಡ್ ನಲ್ಲಿ ಎರಡು ಡೈಹ್ಯಾಲೈಡ್ ಕಲ್ತಿದ್ವಿ, ಜೆಮಿನಾಲ್ ಡೈಹ್ಯಾಲೈಡ್ ಹಾಗೂ ವಿಸಿನಾಲ್ ಡೈಹ್ಯಾಲೈಡ್. ಸೊ ಇಲ್ಲಿ ಅವ್ರು ನಮ್ಗೆ ಕೇಳ್ತಿರೋದು ವಿಸ್ ಡೈಹ್ಯಾಲೈಡ್. ಜೆಮ್ ಅಂತಂದ್ರೆ ಒಂದೇ ಕಾರ್ಬನ್ ಆಟಮ್ಗೆ ಎರಡು ಹ್ಯಾಲೋಜನ್ ಅಟ್ಯಾಚ್ ಆಗಿರುತ್ತೆ. ವಿಸಿನಾಲ್ ನಲ್ಲಿ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಎರಡು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ ನಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು ಅಂತಂದ್ರೆ ಜಸ್ಟ್ ನೀಡ್ ಟು ರೈಟ್ ದ ಸ್ಟ್ರಕ್ಚರ್. ಓಕೆ, ಸೊ ಇಲ್ಲಿ ನಾವು ಈ ಮೀಥೇನ್ ಅಂತ ಇದೆಲ್ಲ ಅದನ್ನ ಈಸಿಯಾಗಿ ವಿ ಕ್ಯಾನ್ ಎಲಿಮಿನೇಟ್. ವೈ? ಬಿಕಾಸ್ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಎರಡು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಟು ದಿ ಅಡ್ಜಸೆಂಟ್ ಕಾರ್ಬನ್ ಆಟಮ್, ಅಂದ್ರೆ ಬೇರೆ ಬೇರೆ ಕಾರ್ಬನ್ ಆಟಮ್ ಪಕ್ಕ ಪಕ್ಕ ಇರ್ತಕ್ಕಂಥ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಕಾಂಪೌಂಡ್ ಬೇಕು. ಬಟ್ ಮೀಥೇನ್ ಅಲ್ಲಿ ಕೇವಲ ಒಂದೇ ಕಾರ್ಬನ್ ಇರೋದ್ರಿಂದ ಓಕೆ, ಸೊ ಟು ದ ಸೇಮ್ ಕಾರ್ಬನ್ ಆಟಮ್ ಕ್ಲೋರಿನ್ ವಿಲ್ ಬಿ ಅಟ್ಯಾಚ್. ಹಾಗಾಗಿ ಇದನ್ನ ನಾವು ವಿಸಿನಾಲ್ ಅಂತ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಜೆಮ್ ಡೈಹ್ಯಾಲೈಡ್. Okay, so 1,2 ಡೈಕ್ಲೋರೋಈಥೇನ್. ಅಫ್ಕೋರ್ಸ್ ಈಥೇನ್ ಅಂತ ಹೇಳಿದರೆ ಈಥೇನ್ ಅಲ್ಲಿ ಎರಡು ಕಾರ್ಬನ್ ಇರುತ್ತೆ. ಸೊ ಆ ಎರಡು ಕಾರ್ಬನ್ ನಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಅಂತ ತಗೊಂಡ್ರೆ ಎರಡು ಅಕ್ಕಪಕ್ಕದಲ್ಲಿ ಕಾರ್ಬನ್ ನಲ್ಲಿ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ದಟ್ ಮೀನ್ಸ್ ಇಟ್ ಈಸ್ ಓಕೆ ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ವಿಸಿನಾಲ್ ಡೈಹ್ಯಾಲೈಡ್. ಸೊ ನಾವೇನಂತ ತಗೊಳ್ಬಹುದು ಇದನ್ನ ವಿಸಿನಾಲ್ ಡೈಹ್ಯಾಲೈಡ್ಗೆ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ನೆಕ್ಸ್ಟ್ ಎಥಿಲಿಡಿನ್ ಕ್ಲೋರೈಡ್ ಅಂತ ಏನಿದೆ, ದಿಸ್ ಇಸ್ ಆಲ್ಸೋ ಜೆಮ್ ಡೈಹ್ಯಾಲೈಡ್. ಸೊ ಹಾಗಾಗಿ ಅಗೇನ್ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ವಿಸಿನಾಲ್. ಅಲ್ಲಿಲ್ ಕ್ಲೋರೈಡ್ ಅಂತಂದ್ರೆ ಇದರಲ್ಲಿ CH ಕೇವಲ ಒಂದು ಕ್ಲೋರಿನ್ ಮಾತ್ರ ಇರುತ್ತೆ. ಓಕೆ, ಸೊ ದೇರ್ ವಿಲ್ ಬಿ ಡಬಲ್ ಬಾಂಡ್. ಆ ಡಬಲ್ ಬಾಂಡ್ ಪಕ್ಕದಲ್ಲಿರ್ತಕ್ಕಂಥ ಕಾರ್ಬನ್ ನಲ್ಲಿ ಕ್ಲೋರಿನ್ ಆಟಮ್ ಇರುತ್ತೆ. ಸೊ ಹಾಗಾಗಿ ನಾವು ಈ ಆಪ್ಷನ್ ನ ಕೂಡ ನೀವು ರಿಮೂವ್ ಮಾಡ್ಕೋಬಹುದು. ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಇಸ್ ದಿಸ್ ಒನ್ 1,2 ಡೈಕ್ಲೋರೋಈಥೇನ್. Next one, which of the following is halogen exchange reaction? So halogen exchange reaction ನಾವು ಯಾಕೆ ಯೂಸ್ ಮಾಡ್ತೀವಿ? halogen exchange reaction is used to prepare fluorine and iodide compound. ಫ್ಲೋರೈಡ್ ಹಾಗೂ ಅಯೋಡೈಡ್ ಕಾಂಪೌಂಡ್ಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಯಾಕಂದ್ರೆ ಫ್ಲೋರಿನ್ ಇಸ್ ಹೈಲಿ ರಿಯಾಕ್ಟಿವ್, ಅಯೋಡಿನ್ ಇಸ್ ಲೀಸ್ಟ್ ರಿಯಾಕ್ಟಿವ್. ಹಾಗಾಗಿ ನಮ್ಗೆ ಡೈರೆಕ್ಟ್ ಆಗಿ ಅವುಗಳನ್ನ ವಾಟ್ ಎವರ್ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಯೂಸ್ ಮಾಡಿ ನಮ್ಗೆ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಬೆಸ್ಟ್ ಮೆಥಡ್ ನಾವೇನ್ ಮಾಡ್ತೀವಿ, ಆಲ್ರೆಡಿ ಕ್ಲೋರಿನ್ ಹಾಗೂ ಬ್ರೋಮಿನ್ ಇರ್ತಕ್ಕಂಥ ಕಾಂಪೌಂಡ್ ಗೆ ನಾವು ಈ ಫ್ಲೋರೈಡ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ನ ಮಿಕ್ಸ್ ಮಾಡಿದ್ರೆ ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗುತ್ತೆ, ಲೈಕ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಸೊ ರಿಯಾಕ್ಷನ್ ಆಗಿ ನಮಗೆ ಫ್ಲೋರೈಡ್ ಹಾಗೂ ಅಯೋಡೈಡ್ ಕಾಂಪೌಂಡ್ ಬರುತ್ತೆ. ಇದರಲ್ಲಿ ಎರಡು ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ನೀವು ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಒನ್ ಇಸ್ ಸ್ವಾರ್ಟ್ಸ್ ರಿಯಾಕ್ಷನ್ ಅಂಡ್ ಸೆಕೆಂಡ್ ಒನ್ ಇಸ್ ದಿ ಫಿಂಕಲ್ಸ್ಟೇನ್ ರಿಯಾಕ್ಷನ್. ಸೊ ಇದರಲ್ಲಿ ಯಾವ ಸ್ವಾರ್ಟ್ಸ್ ರಿಯಾಕ್ಷನ್ ಇಸ್ ಫಾರ್ ಫ್ಲೋರಿನ್ and Finkelstein is for iodine. Okay, so ಇಲ್ಲಿ ನಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಹ್ಯಾಲೋಜನ್ ಎಕ್ಸ್ಚೇಂಜ್ ನ ಚೆಕ್ ಮಾಡಬೇಕು. ಸೊ ನಾವು ಫೋರ್ತ್ ಆಪ್ಷನ್ ನ ಈಸಿಯಾಗಿ ವಿ ಕ್ಯಾನ್ ಎಲಿಮಿನೇಟ್ ಇಟ್ ಬಿಕಾಸ್ ಇಲ್ಲಿರ್ತಕ್ಕಂಥ ಎರಡು ರಿಯೇಜೆಂಟ್ಸ್ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದ್ರಲ್ಲಿ ಯಾವುದೇ ಹ್ಯಾಲೋಜನ್ ಇಲ್ವೇ ಇಲ್ಲ. ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂದ್ರೆ ಮೊದಲು ಕೂಡ ಒಂದು ಹ್ಯಾಲೋಜನ್ ಇರಬೇಕು, ಲೈಕ್ ದಿಸ್ RX ಪ್ಲಸ್ MX ಅಂತ ತಗೊಂಡ್ರೆ ಇದು RX1, ಇದು MX2 ಅಂತ ತಗೊಂಡ್ರೆ ದೆನ್ ವಾಟ್ ವಿಲ್ ಹ್ಯಾಪನ್ RX2 MX1. ಓಕೆ, ಸೊ ಈ ರೀತಿಯಲ್ಲಿ ಎಕ್ಸ್ಚೇಂಜ್ ಆಗಬೇಕು. ಎಕ್ಸ್ ಆರ್ ನಲ್ಲಿ ಇರ್ತಕ್ಕಂಥ ಎಕ್ಸ್ ಎಂ ಗೆ ಬರಬೇಕು, ಎಂ ನಲ್ಲಿ ಇರ್ತಕ್ಕಂಥ ಎಕ್ಸ್. ಎಕ್ಸ್ ಅಂತಂದ್ರೆ ಹಿಯರ್ ದಿಸ್ X2 is equal to fluorine or iodine, X1 is equal to chlorine or
ಬ್ರೋಮಿನ್. ಓಕೆ, ಸೊ ಈ ರೀತಿಯಾದಂತ ಎಕ್ಸ್ಚೇಂಜ್ ಆಗಬೇಕು. ಆದ್ರೆ 4ನೇ ಆಪ್ಷನ್ ಅಲ್ಲಿ ಮೊದಲನೇ ಕಾಂಪೌಂಡ್ ಇದರಲ್ಲಿ ಅಂದ್ರೆ ಈ ಟಾಲಿನ್ ನಲ್ಲಿ ಯಾವುದೇ ಹ್ಯಾಲೋಜನ್ ಇಲ್ಲದೆ ಇರೋದ್ರಿಂದ ಎಕ್ಸ್ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಥರ್ಡ್ ಆಪ್ಷನ್ ಅಲ್ಲಿ ಕೂಡ ಒಂದು ಆಲ್ಕೋಹಾಲ್ ಇದೆ, ಇನ್ನೊಂದು ಹೈಡ್ರೋಜನ್ ಹ್ಯಾಲೈಡ್ ಇದೆ. ದಿಸ್ ಇಸ್ ಅ ಲುಕಾಸ್ ರಿಯೇಜೆಂಟ್ ಟೆಸ್ಟ್. ಸೊ ಅಗೇನ್ ಇದನ್ನು ಕೂಡ ನೀವು ಡಿಸ್ಕಾರ್ಡ್ ಮಾಡಿ. ಥರ್ಡ್ ಆಪ್ಷನ್ ಅಲ್ಲಿ ಕೂಡ ಎಲ್ಲೂ ಹ್ಯಾಲೋಜನ್ ಇಲ್ವೇ ಇಲ್ಲ, ಅಂದ್ರೆ ಎರಡೂ ಕಾಂಪೌಂಡ್ ಇರಬೇಕು ರಿಯಾಕ್ಟೆಂಟ್. ಆ ಎರಡೂ ರಿಯಾಕ್ಟೆಂಟ್ ಅಲ್ಲೂ ಕೂಡ ಹ್ಯಾಲೋಜನ್ ಇರಬೇಕು. ಆದ್ರೆ ಕೇವಲ ಒಂದ್ರಲ್ಲಿ ಮಾತ್ರ ಹ್ಯಾಲೋಜನ್ ಇದೆ, ಇದರಲ್ಲಿ ಹ್ಯಾಲೋಜನ್ ಇಲ್ವೇ ಇಲ್ಲ. ಸೊ ಮೊದಲನೇ ಆಪ್ಷನ್ ನೀವು ನೋಡಿದ್ರೆ ಅದರಲ್ಲಿ ನಮ್ಗೆ ನಾವೇನಿಲ್ಲಿ ಜನರಲ್ ರಿಯಾಕ್ಷನ್ ಬರ್ದಿದೀವಿ ಅದೇ ತರ ಇದೆ. RX ಒಂದು X ಆಟಮ್ ಇದೆ. This X is nothing but chlorine or bromine. So NaI. Okay, so NaI ಅಂತ ತಗೊಂಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಈ XI will replace the X and finally we get the Ri and NaX. ಸೊ ಇದು iodine compound ನಾವು ಪ್ರಿಪೇರ್ ಮಾಡ್ತಿರೋದ್ರಿಂದ this is an example for the Finkelstein reaction. Okay, ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂದ್ರೆ ಎರಡು ರಿಯಾಕ್ಟೆಂಟ್ ಇರುತ್ತೆ, ಆ ಎರಡು ರಿಯಾಕ್ಟೆಂಟ್ ಅಲ್ಲೂ ಕೂಡ ಒಂದೊಂದು ಹ್ಯಾಲೋಜನ್ ಆಟಮ್ ಇರಲೇಬೇಕು. ಸೊ they will get mutually exchanged. Next one, which reagent will you use for the following reaction? This is the alkane molecule. Okay, butane ತಗೊಂಡಿದ್ದಾರೆ. Butane is converted into 1-chlorobutane and 2-chlorobutane. ಅಂದ್ರೆ ನಮಗೆ ಕ್ಲೋರಿನೇಟೆಡ್ ಕಾಂಪೌಂಡ್ಸ್ ಬಂದಿದೆ. ಸೊ ಈ ರೀತಿಯಾಗಿ ಆಲ್ಕೇನ್ಸ್ ನಾವು ಡೈರೆಕ್ಟ್ ಆಗಿ ಹ್ಯಾಲೋ ಆಲ್ಕೇನ್ ಆಗಿ ಕನ್ವರ್ಟ್ ಮಾಡ್ತಿದೀವಿ ಅಂತ ಅಂದ್ರೆ, ಸೊ ದಿಸ್ ಇಸ್ ದಿ ಕ್ಲೋರಿನೇಷನ್ ರಿಯಾಕ್ಷನ್. ಅಂದ್ರೆ ವಿ ಆರ್ ಆಡಿಂಗ್ ದಿ ಕ್ಲೋರಿನ್ ಆಟಮ್. ಇಟ್ ಇಸ್ ಅ ಟೈಪ್ ಆಫ್ ಎಡಿಷನ್ ರಿಯಾಕ್ಷನ್. ಓಕೆ, ಸೊ ಅಡಿಷನ್ ಮಾಡ್ಲಿಕ್ಕೆ ನಮಗೆ ಕ್ಲೋರಿನ್ ಆಟಮ್ ಆಫ್ ಕೋರ್ಸ್ ಬೇಕೇ ಬೇಕು. ಓಕೆ, ಅಂಡ್ ದಿಸ್ ವಿಲ್ ಅಕರ್ ಇನ್ ದ ಲೈಟ್, UV ಲೈಟ್ ಬೇಕು ನಮಗೆ. ಈಗ ಫ್ಲೋರಿನ್ ಕಾಂಪೌಂಡ್ ತಗೊಂಡ್ರೆ ಫ್ಲೋರಿನ್ ತುಂಬಾ ರಿಯಾಕ್ಟಿವ್ ಆಗಿರೋದ್ರಿಂದ ಡಾರ್ಕ್ ಕಂಡೀಷನ್ ಅಲ್ಲೇ ನಾವು ರಿಯಾಕ್ಷನ್ ಮಾಡಬೇಕಾಗ್ತದೆ. ಆದ್ರೆ ಕ್ಲೋರಿನ್ ಆಟಮ್ ಹಾಗೂ ಬ್ರೋಮಿನ್ ನಾವು ತಗೊಂಡಾಗ ಅದು ಸನ್ಲೈಟ್, ಅಂಡರ್ ಸನ್ಲೈಟ್ ನಾವು ರಿಯಾಕ್ಷನ್ ಮಾಡಬೇಕು. ಅದರ್ವೈಸ್ ದೇರ್ ವೋಂಟ್ ಬಿ ಎನಿ ರಿಯಾಕ್ಷನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಆ ತರ ಈ ಕಾನ್ಸೆಪ್ಟ್ಗೆ ನಮಗೆ ಇರ್ತಕ್ಕಂಥ ಆಪ್ಷನ್ ಎಲ್ಲದರಲ್ಲೂ ಕ್ಲೋರಿನ್ ಇದೆ. ಬಟ್ ಈ ಸೆಕೆಂಡ್ ಆಪ್ಷನ್ ಏನಿದೆ ಇದರಲ್ಲಿ ನಮಗೆ ಡೈರೆಕ್ಟ್ ಆಗಿ ಕ್ಲೋರಿನ್ ಬರೋದಿಲ್ಲ. ಇನ್ಸ್ಟೆಡ್ ವಿಲ್ ಆಕ್ಚುಲಿ ಗೆಟ್ HCl. ಓಕೆ, ಸೊ ಹಾಗಾಗಿ ನಮಗೆ ಇದು ಯೂಸ್ ಇಲ್ಲ ಈ ರಿಯಾಕ್ಷನ್ಗೆ. ಈ ಕ್ಲೋರಿನ್ ಗ್ಯಾಸ್ ಇನ್ ಡಾರ್ಕ್ ಅಂತ ಆಪ್ಷನ್ ಇದೆ, ಬಟ್ ಆಸ್ ಐ ಜಸ್ಟ್ ನಾವು ಟೋಲ್ಡ್ ಈ ರಿಯಾಕ್ಷನ್ ಆಗ್ಲಿಕ್ಕೆ ನಮಗೆ ಲೈಟ್ ಬೇಕು. ಸೊ ಹಾಗಾಗಿ ಇದು ಕೂಡ ನಾಟ್ ಅ ಕರೆಕ್ಟ್ ಆಪ್ಷನ್. ಫೋರ್ತ್ ಒನ್ ಅಲ್ಲಿ ಕ್ಲೋರಿನ್ ಗ್ಯಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಐರನ್ ಇನ್ ದ ಡಾರ್ಕ್. ಐರನ್ ಅಂತ ಬಂದ ತಕ್ಷಣನೇ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಅದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗತ್ತೆ ಅಲ್ಲಿ. ಓಕೆ, ಸೊ ನಮ್ಗೆ ಇಲ್ಲಿ ಯಾವುದೇ ಕೆಟಲಿಸ್ಟ್ ಬೇಡ, ಸನ್ಲೈಟ್ ಇಸ್ ಮೋರ್ ದನ್ ಇನಫ್. ಸೊ ದಟ್ ಆಪ್ಷನ್ ಇಸ್ ದ ಫಸ್ಟ್ ಆಪ್ಷನ್. ಸೊ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ UV sunlight, that is the sunlight, ಈ ರಿಯಾಕ್ಷನ್ ಆಗತ್ತೆ. Of course it, as I told, it is very easy reaction. So just you take the respective alkane, ಯಾವ್ದು ಬೇಕಾ ಆಲ್ಕೇನ್ ತಗೊಳ್ಳೋದು, ಕ್ಲೋರಿನ್ ಆಟಮ್ ನ ಅದ್ರ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಸನ್ಲೈಟ್ ಅಲ್ಲಿ ಇಟ್ಬಿಟ್ರೆ ರಿಯಾಕ್ಷನ್ ಆಗತ್ತೆ. ಆದ್ರೆ ಈ ರಿಯಾಕ್ಷನ್ ನಿಂದ ಸ್ವಲ್ಪ ಪ್ರಾಬ್ಲಮ್ ಏನು ಅಂತಂದ್ರೆ ಈ ರಿಯಾಕ್ಷನ್ ಅಲ್ಲಿ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ತೋರಿಸಿರೋದು ಕೇವಲ 2 ಪ್ರಾಡಕ್ಟ್ ತೋರಿಸಿದ್ದಾರೆ, 1 chlorobutane and 2 chlorobutane. ಬಟ್ ದೇರ್ ವಿಲ್ ಬಿ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಮತ್ತೆ ಅವುಗಳ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಅಷ್ಟಾಗಿ ಡಿಫ್ರೆನ್ಸ್ ಇಲ್ಲದೆ ಇರೋದ್ರಿಂದ ಅಗೇನ್ ಟು ಸೆಪರೇಟ್ ದೆಮ್ ಇಟ್ ವುಡ್ ಬಿ ಡಿಫಿಕಲ್ಟ್. ಸೊ ದಿಸ್ ಇಸ್ ನಾಟ್ ಅ ವೆರಿ ಲೈಕ್ ಫೀಸಿಬಲ್ ಮೆಥಡ್ ಅಂತ ಹೇಳ್ಬಹುದು. Next one, arrange the following compounds in the increasing order of their density. So ಈ ಕ್ವೆಶ್ಚನ್ ಆನ್ಸರ್ ಮಾಡೋದು ತುಂಬಾ ಸುಲಭ. ಡೆನ್ಸಿಟಿನ ನೀವು ಲೈಕ್ ದಟ್ ಕಾನ್ಸೆಪ್ಟ್ ಏನ್ ನೆನ್ಪಿಟ್ಕೊಂಡಿರ್ತೀರಾ, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಓಕೆ, ಸೊ ಅಂದ್ರೆ ದಿಸ್ ಡೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್.
ಸೊ ನಿಮಗೆ ಕಾಂಪೌಂಡ್ ಕೊಟ್ಟಾಗ ಜಸ್ಟ್ ಯು ಟ್ರೈ ಟು ಅನಲೈಸ್ ದರ್ ಮಾಲಿಕ್ಯುಲರ್ ಮಾಸ್, ಯಾವುದರ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುತ್ತೋ ಸೊ ಅದ್ರದ್ದು ಅಂದ್ರೆ ಈ ಕಾಂಪೌಂಡ್ ನಲ್ಲಿ ಹ್ಯಾಲೋ ಅರೀನ್ಸ್ ಅಥವಾ ಹ್ಯಾಲೋ ಆಲ್ಕೇನ್ಸ್ ಕಾಂಪೌಂಡ್ ನಿಮಗೆ ಕೊಟ್ಟಾಗ ಸೊ ದಿಸ್ ಡೆನ್ಸಿಟಿ ಆಫ್ ದಿಸ್ ಕಾಂಪೌಂಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮಾಸ್ ಆಫ್ ದ ಕಾಂಪೌಂಡ್. ಸೊ ನೀವು ಡೈರೆಕ್ಟ್ ಆಗಿ ಯು ಕ್ಯಾನ್ ಅನಲೈಸ್. ಇದರಲ್ಲಿ ಮೊದಲನೇ ಕಾಂಪೌಂಡ್ ಜಸ್ಟ್ C6H6 ಬೆಂಜಿನ್ ರಿಂಗ್ ಕೊಟ್ಟಿದ್ದಾರೆ. ಸೆಕೆಂಡ್ ಕಾಂಪೌಂಡ್ C6H5 ಕ್ಲೋರಿನ್, C6H4 ಡೈಕ್ಲೋರೈಡ್. ಓಕೆ, ಸೊ ಇಲ್ಲಿ ಈ ಕಾಂಪೌಂಡ್ ನಲ್ಲಿ ಎಲ್ಲ ಕಾಂಪೌಂಡ್ ಕೂಡ ಐ ಮೀನ್ ಈ ಕ್ವೆಶ್ಚನ್ ಅಲ್ಲಿ ಎಲ್ಲ ಕಾಂಪೌಂಡ್ಸ್ ಎಲ್ಲ ಆಪ್ಷನ್ ಅಲ್ಲೂ 6 ಕಾರ್ಬನ್ ಆಟಮ್ ಕಾಮನ್ ಆಗಿದೆ. ಮೊದಲನೇದ್ರಲ್ಲಿ ಹೈಡ್ರೋಜನ್ ಇದೆ 6, ಬಟ್ ಇದರಲ್ಲಿ 5 ಹೈಡ್ರೋಜನ್ 1 ಕ್ಲೋರಿನ್, 4 ಹೈಡ್ರೋಜನ್ 2 ಕ್ಲೋರಿನ್ ಆಟಮ್. ಅಫ್ಕೋರ್ಸ್ ವಿ ನೋ ದಟ್ ಕ್ಲೋರಿನ್ ಆಟಮ್ ಇಸ್ ಹೆವಿಯರ್ ದ್ಯಾನ್ ಹೈಡ್ರೋಜನ್, ಅದರ ಅಟಾಮಿಕ್ ವೇಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆಪ್ಷನ್ ಸಿ ಇಸ್ ಮೋರ್ ಡೆನ್ಸರ್ ದ್ಯಾನ್ B, that is more denser than C. Okay, so for this one more time note down ಮಾಡ್ಕೊಳ್ಳಿ. halo alkanes ಹಾಗೂ halo arenes ನಲ್ಲಿ density is directly proportional to the mass. Next one, arrange the following compounds in increasing order of their boiling point. Okay, so ಈ ಕಾನ್ಸೆಪ್ಟ್ ಗೆ ನೀವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಟಾಪ್ ಪಾಯಿಂಟ್ ಏನು ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್ decreases with the increase in the branches. Okay, linear molecule boiling point to branched molecule ginta ಜಾಸ್ತಿ ಇರುತ್ತೆ. Why? Because ಈ linear molecule surface area ಜಾಸ್ತಿ ಇರುತ್ತೆ, ಹಾಗಾಗಿ more van der Waals force of attraction ಇರುತ್ತೆ. More the van der Waals force of attraction, more energy is needed to break the bond. But branch ಆದಾಗ ಏನಾಗುತ್ತೆ, ಈ ರೀತಿಯಲ್ಲಿ intermolecular interactions ಏನಿರುತ್ತೆ ಅದು van der Waals force of attraction ಅದು ಕಡಿಮೆ ಇರುತ್ತೆ. ಸೊ ಆ ರೀತಿ ಕಡಿಮೆ ಇದ್ದಾಗ less energy is needed to break the bond. ಸೊ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ನಾವು ಮೊದಲನೇ ನೋಡಿದ ತಕ್ಷಣ ಬಿ ಲೀನಿಯರ್ ಅಂತ ಹೇಳ್ಬೋದು, ಹಾಗಾಗಿ ಜಸ್ಟ್ ನಾವು ವಿಲ್ ಅಂಟ್ ಲೀನಿಯರ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಬಾಯ್ಲಿಂಗ್ ಪಾಯಿಂಟ್. ಸೊ ಬಿ ಇಸ್ ದ ಲೈಕ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಕಂಟೈನಿಂಗ್. ಈಗ ಸೆಕೆಂಡ್ ಮತ್ತು ಐ ಮೀನ್ ಎ ಹಾಗೂ ಸಿ ಆಪ್ಷನ್ ನೀವು ನೋಡಿದ್ರೆ ಸಿ ನಲ್ಲಿ ಇದು ಒಂದು ಬ್ರಾಂಚ್ ಇದೆ, ಇಲ್ಲೂ ಒಂದು ಬ್ರಾಂಚ್ ಇದೆ, ಅಂದ್ರೆ 2 ಬ್ರಾಂಚ್ ಇದೆ. ಆದ್ರೆ ಇದರಲ್ಲಿ ಇಟ್ ಇಸ್ ಲೈಕ್ ಇಟ್ ಲುಕ್ಸ್ ಲೈಕ್ ದಟ್, ಬಟ್ ಓಕೆ, ಸೊ ಈ ರೀತಿಯಲ್ಲಿ ಮಾಲಿಕ್ಯೂಲ್ ನ ನಾವು ಬರಿತೀವಿ. ಓಕೆ, ಕೇವಲ ಒಂದೇ ಒಂದು ಬ್ರಾಂಚ್ ಇರೋದ್ರಿಂದ. ಸೊ ಆಬ್ವಿಯಸ್ಲಿ ಲೈಕ್ ನೆಕ್ಸ್ಟ್ ಕಮ್ಸ್ ಎ, next comes C. So B is greater, having greater boiling point than A than C. So your option choose means A option ge nodana, C should be lesser. Yes, the third option, C is lesser than A is lesser than B, correct agi suit agutte. Okay, so far we learnt some of the questions on halo alkanes and halo arenes. In the next class we shall see some more questions. Thank you.